ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದಿಂದ ಸ್ವಾತಂತ್ರ್ಯ ದಿನಾಚರಣೆಯಂದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ GSTಯ ಬಗ್ಗೆ ದೀಪಾವಳಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಿತ್ಯ ಬಳಕೆಯ ವಸ್ತುಗಳ ಬಗ್ಗೆ ಬಹಳ ಕಡಿಮೆ ಆಗಿದೆಯಂತೆ, ಅಂದರೆ ಅಗ್ಗ ಆಗುತ್ತಂತೆ. 12% ಮತ್ತು 28% ಸ್ಲ್ಯಾಬ್ಗಳು ರದ್ದಾಗುವ ಸಾಧ್ಯತೆ ಅಂತ ಅವರ ಒಂದು ಭಾಷಣದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ GSTಯಲ್ಲಿ ಸುಧಾರಣೆ ತರುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಿಂದ ಘೋಷಿಸಿದ್ದಾರೆ. ಈ ಕುರಿತು ಈಗಾಗಲೇ ಹಣಕಾಸು ಇಲಾಖೆ ನಿರತವಾಗಿದೆ. 2017ರಲ್ಲಿ GST ಜಾರಿಗೆ ಬಂದದ್ದು ಆಗಿನಿಂದಲೂ ಒಟ್ಟು 4 ಸ್ಲ್ಯಾಬ್ಗಳಲ್ಲಿ ತೆರಿಗೆ ವಿಧಿಸಲಾಗುತ್ತಿದೆ. ವಿವಿಧ ಸರಕುಗಳ ಮೇಲೆ ಅಂದರೆ 5%, 12%, 18% ಮತ್ತು 20% ತೆರಿಗೆ ಇದೆ. ಇವುಗಳಲ್ಲಿ ಸುಧಾರಣೆ ಆಗಲಿದೆ. ಅದೇನೇನೆಂದರೆ ನೋಡ್ತಾ ಹೋಗೋಣ. ಮೂಲಗಳ ಪ್ರಕಾರ ಈಗಿರುವ 12% ತೆರಿಗೆ ಪಟ್ಟಿಯಲ್ಲಿನ 99% ವಸ್ತುಗಳನ್ನು 5% ತೆರಿಗೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು. ಇನ್ನುಳಿಯುವುದು 18% ಮತ್ತು 28% ಸ್ಲ್ಯಾಬ್ ತೆರಿಗೆ ಪಟ್ಟಿ. 28% ತೆರಿಗೆ ಪಟ್ಟಿಯಲ್ಲಿರುವ 90 ವಸ್ತುಗಳನ್ನು 18% ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ನಿತ್ಯ ಬಳಕೆಯ ಬಹುತೇಕ ವಸ್ತುಗಳನ್ನು ಹೊಸ ಪದ್ಧತಿಯಲ್ಲಿ 5% ತೆರಿಗೆ ಪಟ್ಟಿಗೆ ಸೇರಿಸಲಾಗುತ್ತದೆ. 28% ತೆರಿಗೆ ಸ್ಲ್ಯಾಬ್ ರದ್ದಾಗಿದ್ದರೂ ಐಷಾರಾಮಿ ವಸ್ತುಗಳಿಗೆ 40% ತೆರಿಗೆ ವಿಧಿಸಲಾಗುತ್ತದೆ. ಇದರಲ್ಲಿ ತಂಬಾಕು ವಸ್ತುಗಳು ಸೇರ್ಪಡೆಯಾಗಲಿದೆ. ಡೀಸೆಲ್ಲು, ಪೆಟ್ರೋಲು, ಗ್ಯಾಸೋಲಿನ್ ಮೊದಲಾದವು GST ಪಟ್ಟಿಯಿಂದ ಹೊರಗೆ ಮುಂದುವರಿಯಲಿದೆ. ಎಲ್ಲರಿಗೂ ಧನ್ಯವಾದಗಳು.